ಕೋಲಾರದಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿರ್ತಕ್ಕಂತಹ ಘಟನೆ ನಡೆದಿದೆ. 3 ಲಕ್ಷ ರೂಪಾಯಿ ಹಣ, 650 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಕಳವು ಮಾಡಿದ್ದಾರೆ. ಮುಳಬಾಗಿಲಿನ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಶಿಕ್ಷಕ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಈ ರೀತಿ ಕಳ್ಳತನ ಮಾಡಲಾಗಿದೆ. ಮುಳಬಾಗಿಲು ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಮನೆಯಲ್ಲಿದ್ದಂತಹ ನಗ ನಾಣ್ಯವನ್ನ ಕಳ್ಳರು ದೋಚಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ದಂಪತಿ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಕಳ್ಳತನ. ಅದು ಈಗ ನಮ್ಮ ರಾತ್ರಿ ಬಂದು ಕಳ್ತನ ಮಾಡಿಕೊಂಡು ಹೋಗಿರೋದು ನಮಗೆ ಗೊತ್ತಿಲ್ಲ. ನಾವು ಈ ತರ ಹೊರಗಡೆ ಪೊಲೀಸರು ಬಂದು ಎಲ್ಲ ನೋಡಿ ಮಾರ್ಸರ್ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಆದರೆ ದಯವಿಟ್ಟು ಅವ್ರು ನಮಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಿದರೆ, ನಮ್ಮ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದೇ ಆಗುತ್ತೆ. ಅದು ಈಗ ನಮ್ಮ ಕೋಲಾರದಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿರ್ತಕ್ಕಂತಹ ಘಟನೆ ನಡೆದಿದೆ. 3 ಲಕ್ಷ ರೂಪಾಯಿ ಹಣ, 650 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಕಳವು ಮಾಡಿದ್ದಾರೆ. ಮುಳಬಾಗಿಲಿನ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಈ ರೀತಿ ಕಳ್ಳತನ ಮಾಡಲಾಗಿದೆ. ಮುಳಬಾಗಿಲು ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಮನೆಯಲ್ಲಿದ್ದಂತಹ ನಗ ನಾಣ್ಯವನ್ನ ಕಳ್ಳರು ದೋಚಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ದಂಪತಿ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಕಳ್ಳತನ. ಅದು ಈಗ ನಮ್ಮ ರಾತ್ರಿ ಬಂದು ಕಳ್ತನ ಮಾಡಿಕೊಂಡು ಹೋಗಿರೋದು ನಮಗೆ ಗೊತ್ತಿಲ್ಲ. ನಾವು ಈ ತರ ಹೊರಗಡೆ ಪೊಲೀಸರು ಬಂದು ಎಲ್ಲ ನೋಡಿ ಮಾರ್ಸರ್ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಆದರೆ ದಯವಿಟ್ಟು ಅವ್ರು ನಮಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಿದರೆ, ನಮ್ಮ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದೇ ಆಗುತ್ತೆ. ಅದು ಈಗ ನಮ್ಮ ಕೋಲಾರದಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿರ್ತಕ್ಕಂತಹ ಘಟನೆ ನಡೆದಿದೆ. 3 ಲಕ್ಷ ರೂಪಾಯಿ ಹಣ, 650 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಕಳವು ಮಾಡಿದ್ದಾರೆ. ಮುಳಬಾಗಿಲಿನ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಈ ರೀತಿ ಕಳ್ಳತನ ಮಾಡಲಾಗಿದೆ. ಮುಳಬಾಗಿಲು ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಮನೆಯಲ್ಲಿದ್ದಂತಹ ನಗ ನಾಣ್ಯವನ್ನ ಕಳ್ಳರು ದೋಚಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ದಂಪತಿ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಕಳ್ಳತನ. ಅದು ಈಗ ನಮ್ಮ ರಾತ್ರಿ ಬಂದು ಕಳ್ತನ ಮಾಡಿಕೊಂಡು ಹೋಗಿರೋದು ನಮಗೆ ಗೊತ್ತಿಲ್ಲ. ನಾವು ಈ ತರ ಹೊರಗಡೆ ಪೊಲೀಸರು ಬಂದು ಎಲ್ಲ ನೋಡಿ ಮಾರ್ಸರ್ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಆದರೆ ದಯವಿಟ್ಟು ಅವ್ರು ನಮಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಿದರೆ, ನಮ್ಮ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದೇ ಆಗುತ್ತೆ. ಅದು ಈಗ ನಮ್ಮ ಕೋಲಾರದಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿರ್ತಕ್ಕಂತಹ ಘಟನೆ ನಡೆದಿದೆ. 3 ಲಕ್ಷ ರೂಪಾಯಿ ಹಣ, 650 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಕಳವು ಮಾಡಿದ್ದಾರೆ. ಮುಳಬಾಗಿಲಿನ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಈ ರೀತಿ ಕಳ್ಳತನ ಮಾಡಲಾಗಿದೆ.
ಮುಳಬಾಗಿಲು ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಮನೆಯಲ್ಲಿದ್ದಂತಹ ನಗ ನಾಣ್ಯವನ್ನ ಕಳ್ಳರು ದೋಚಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ದಂಪತಿ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಕಳ್ಳತನ. ಅದು ಈಗ ನಮ್ಮ ರಾತ್ರಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿರೋದು ನಮ್ಗೆ ಗೊತ್ತಿಲ್ಲ. ನಾವು ಈ ತರ ಹೊರಗಡೆ ಪೊಲೀಸರು ಒಂದು ಎಲ್ಲ ನೋಡಿ ಮಾರ್ಸರ್ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಆದ್ರೆ ದಯವಿಟ್ಟು ಅವ್ರು ನಮ್ಗೆ ಏನಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಮ್ಮ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಒಳ್ಳೇದೇ ಆಗುತ್ತೆ. ಅದು ಈಗ ನಮ್ಮ ಕೋಲಾರದಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿರ್ತಕ್ಕಂತಹ ಘಟನೆ ನಡೆದಿದೆ. 3 ಲಕ್ಷ ರೂಪಾಯಿ ಹಣ, 650 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಕಳವು ಮಾಡಿದ್ದಾರೆ. ಮುಳಬಾಗಿಲಿನ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಈ ರೀತಿ ಕಳ್ಳತನ ಮಾಡಲಾಗಿದೆ. ಮುಳಬಾಗಿಲು ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಮನೆಯಲ್ಲಿದ್ದಂತಹ ನಗ ನಾಣ್ಯವನ್ನ ಕಳ್ಳರು ದೋಚಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ದಂಪತಿ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಕಳ್ಳತನ. ಅದು ಈಗ ನಮ್ಮ ರಾತ್ರಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿರೋದು ನಮ್ಗೆ ಗೊತ್ತಿಲ್ಲ. ನಾವು ಈ ತರ ಹೊರಗಡೆ ಪೊಲೀಸರು ಒಂದು ಎಲ್ಲ ನೋಡಿ ಮಾರ್ಸರ್ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಆದ್ರೆ ದಯವಿಟ್ಟು ಅವ್ರು ನಮ್ಗೆ ಏನಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಮ್ಮ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಒಳ್ಳೇದೇ ಆಗುತ್ತೆ. ಅದು ಈಗ ನಮ್ಮ ಕೋಲಾರದಲ್ಲಿ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿರ್ತಕ್ಕಂತಹ ಘಟನೆ ನಡೆದಿದೆ. 3 ಲಕ್ಷ ರೂಪಾಯಿ ಹಣ, 650 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಕಳವು ಮಾಡಿದ್ದಾರೆ. ಮುಳಬಾಗಿಲಿನ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಈ ರೀತಿ ಕಳ್ಳತನ ಮಾಡಲಾಗಿದೆ. ಮುಳಬಾಗಿಲು ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಮನೆಯಲ್ಲಿದ್ದಂತಹ ನಗ ನಾಣ್ಯವನ್ನ ಕಳ್ಳರು ದೋಚಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಮಂಜುನಾಥ ಕಾಲೋನಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಶಿಕ್ಷಕ ದಂಪತಿ ಸೋಮಶೇಖರ್ ಎಂಬುವರ ಮನೆಯಲ್ಲಿ ಕಳ್ಳತನ. ಅದು ಈಗ ನಮ್ಮ ರಾತ್ರಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿರೋದು ನಮ್ಗೆ ಗೊತ್ತಿಲ್ಲ. ನಾವು ಈ ತರ ಹೊರಗಡೆ ಪೊಲೀಸರು ಒಂದು ಎಲ್ಲ ನೋಡಿ ಮಾರ್ಸರ್ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಆದ್ರೆ ದಯವಿಟ್ಟು ಅವ್ರು ನಮ್ಗೆ ಏನಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಮ್ಮ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಒಳ್ಳೇದೇ ಆಗುತ್ತೆ. ಅದು ಈಗ ನಮ್ಮ